ಎಲ್ರಿಗೂ ನಮಸ್ಕಾರ. ನಾನು ರಕ್ಷಿತಾ. ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ರಲ್ಲಿ ನಾನು ಯಾವ್ಯಾವ ಪ್ರಾಡಕ್ಟ್ಸನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿದ್ದೀನಿ ಅಂತ ಹೇಳಿದೆ. ಸೊ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಮೊರಿಂಗಾ ಅದನ್ನು ಹೇಗೆ ಮಾಡ್ತಾ ಇದ್ದೀನಿ ಮತ್ತು ಚಪಾತಿ ಹೇಗೆ ಪ್ರಿಪರೇಷನ್ಸ್ ಎಲ್ಲ ಅನ್ನೋದನ್ನು ಡೀಟೇಲ್ ಆಗಿ ಹಾಕಿದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಪ್ರತಿ ಒಂದು ಪ್ರಾಡಕ್ಟ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ಪ್ರತಿ ವೀಟ್ ಪ್ರಾಡಕ್ಟ್ ಮಾಡಬೇಕಾದ್ರೂ ಕೂಡ ಸೊ ನಮ್ಮನೆ ಹತ್ರ ಒಂದು ಅನ್ನಪೂರ್ಣ ರೈಸ್ ಟ್ರೇಡರ್ಸ್ ಅಂತ ಇದೆ. ಅಲ್ಲಿನೇ ಹೋಗ್ಬಿಟ್ಟು ನಾನು ವೀಟನ್ನೆಲ್ಲ ಪ್ರೀಮಿಯಂ ಕ್ವಾಲಿಟಿ ವೀಟನ್ನು ಕೊಡ್ತಾರೆ ಅವರು. ಸೊ ಅವರೇ ಡೆಲಿವರಿ ಕೂಡ ಮಾಡ್ತಾರೆ. ಸೊ ಹಾಗೆ ನಂತರ ತೊಗೊಂಬಂದಿದ್ದ ವೀಟನ್ನು ಚೆನ್ನಾಗಿ ತೊಳೆತೆ ಅದನ್ನು ಒಳ್ಳೆ ಬಿಸಿಲಲ್ಲಿ ಒಣಗಿಸ್ತೀವಿ. ಚೆನ್ನಾಗಿ ಒಣಗಿಸಿರೋ ವೀಟನ್ನು ಸ್ಟಾಕ್ ಮಾಡಿಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಅದರಿಂದ ಸ್ಮಾಲ್ ಬ್ಯಾಚಸಲ್ಲಿ ನಾನು ಮಿಲ್ಲಿಂಗಿಗೆ ಮಾಡ್ಕೊತೀನಿ. ರೇಷೋ ವೈಸ್ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಮೊರಿಂಗನ್ನು ಸೊ ತೊಗೊಂಡ್ಬಿಟ್ಟು ಮಿಲ್ಲಿಂಗ್ ಮಾಡ್ಸೋಕೆ ಹೋಗ್ತೀನಿ. ಮನೆ ಹತ್ರನೇ ಒಳ್ಳೆ ಚೆನ್ನಾಗಿ ಮಷಿನವ್ರು ಒಳ್ಳೆ ಮಿಲ್ಲಿಂಗ್ ಎಲ್ಲ ಮಾಡಿಕೊಡ್ತಾರೆ ಫೈನಾಗಿ. ಈ ಸಲ ನಾನು ಮಿಲ್ಲಿಂಗ್ ಮಾಡ್ಸೋಕೆ ಹೋದಾಗ್ಲೂ ನಾನು ಪರ್ಸ್ನಲ್ಲೇ ಹೋಗ್ಬಿಟ್ಟು ಮಾನಿಟರ್ ಮಾಡ್ತೀನಿ. ಯಾಕಂತೇಳಿದ್ರೆ ಯಾವುದೇ ರೀತಿ ಮಿಕ್ಸಿಂಗ್ ಎಲ್ಲ ಆಗಬಾರ್ದು ಅನ್ನೋ ರೀಸನ್ಗೆ ಜಸ್ಟ್ ಓಪನ್ ಆದ ತಕ್ಷಣ ಹೋಗ್ಬಿಡ್ತೀನಿ. ಹಾಗೆ ಸ್ಟೀಲ್ ಡಬ್ಬಕ್ಕೆ ನಾನು ಹಾಕೊಂಡ್ಬರ್ತೀನಿ. ಪ್ಲಾಸ್ಟಿಕ್ ಡಬ್ಬ ಇಲ್ಲಿ ಮಾಡಲ್ಲ ನಾನು. ಸೊ ಇಮ್ಮಿಡಿಯೇಟಾಗಿ ನಾನು ಬಂದಮೇಲೆ ಮನೆಗೆ ಬಂದ ತಕ್ಷಣವೇ ಹಿಟ್ಟನ್ನು ಸೊ ಕೂಲ್ ಡೌನ್ ಆಗೋದು ಬಿಟ್ಬಿಡ್ತೀನಿ. ಸೊ ಹಾಗೇ ಅದರಲ್ಲಿರೋ ಲಮ್ಸ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಅಲ್ಲಿಂದಲ್ಲಿ ಇಮ್ಮಿಡಿಯೇಟಾಗಿ ನಾನೆಲ್ಲ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ಟು ಸೊ ಕ್ಲೀನ್ ಮಾಡ್ಕೋತೀನಿ. ಸೊ ಒಂದ್ಸಲ ತುಂಬ ಚೆನ್ನಾಗಿ ಕೂಲ್ ಡೌನ್ ಆದಮೇಲೆ ಅದನ್ನು ಸಿಫ್ಟಿಂಗ್ ಮಾಡ್ಕೋತೀನಿ. ಸಿಫ್ಟಿಂಗ್ ಆದ ತಕ್ಷಣ ವೆಯ್ಟ್ಸ್ ಎಲ್ಲ ಚೆಕ್ ಮಾಡಿಬಿಟ್ಟು ಸೊ ಅದನ್ನು ಸೀಲಿಂಗು ಹಾಗೂ ಏರ್ ಲಾಕ್ ಎಲ್ಲ ಮಾಡ್ಕೋತೀನಿ. ಮೊರಿಂಗಾ ಚಪಾತಿ ಡೋ ಮೇಕಿಂಗಲ್ಲಿ ಎಸ್ಪೆಷಲಿ ಹಿಟ್ಟು ಹಾಕಿದ ಮೇಲೆ ಅದಕ್ಕೆ ಸಾಲ್ಟ್, ರಿಫೈನ್ಡ್ ಅಮೌಂಟ್ ಸಾಲ್ಟ್, ಹಾಗೆ 1-2 ಸ್ಪೂನು ಗೀ ಅಥವಾ ಆಯಿಲ್ ಹಾಕ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಬಿಸಾಗಿದೆ. ಸೊ ಹಾಗೆ ಒಂದು 50-60% ಬಾಯ್ಲಿಂಗ್ ವಾಟ್ರಲ್ಲಿ ಇದನ್ನು ನೀಟ್ ಮಾಡಬೇಕಾಗುತ್ತೆ. ಚೆನ್ನಾಗಿ ನೀಟ್ ಮಾಡ್ಕೊಳ್ಳಿ. ಮೊರಿಂಗಾ ಲೀವ್ಸ್ ಚೆನ್ನಾಗಿ ವಾಟರ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದ್ರಿಂದ ಸೊ ಇಲ್ಲಿ ನಮಗೆ ಚಪಾತಿ ಆದಮೇಲೆ ಡ್ರೈ ಆಗುವಂಥ ಚಾನ್ಸಸ್ ತುಂಬ ಇದೆ. ಸೊ ಹಾಗಾಗಿ ಚೆನ್ನಾಗಿ ಡವ್ ಹಾಕ್ಕೊಳ್ಳಿ. ಆಮೇಲೆ ಇದನ್ನು 30 to 1 hour ಸೆಟ್ ಆಗೋದಕ್ಕೆ ಬಿಟ್ಬಿಡಿ. ಅದಾದಮೇಲೆ ಇನ್ನೊಂದ್ಸಲ ನೀಟ್ ಮಾಡ್ಕೊಂಡ್ಬಿಟ್ಟು ಸಣ್ಣ ಉಂಡೆ ಮಾಡಿಕೊಂಡು ನೀವು ಯಾವ ರೀತಿ ಚಪಾತಿ ಮಾಡ್ಕೋತೀರೋ ಹಾಗೆ ಮಾಡ್ಕೊಳ್ಳಿ. ನಾನು ಇದನ್ನು ಫೋಲ್ಡಿಂಗ್ ಮೆಥಡಲ್ಲಿ ಮಾಡ್ಕೋತೀನಿ ಚಪಾತಿನ ಯಾವಾಗೂ. ಸೊ ನನಗೆ ಸಾಫ್ಟಾಗಿ ಬರುತ್ತೆ. ಸೊ ಸಿಂಗಲ್ ಫೋಲ್ಡಿಂಗಲ್ಲಿ ಆಲ್ಮೋಸ್ಟ್ ನಮಗೆ ರಫ್ ಆಗೋದು ಬರೋ ಚಾನ್ಸಸ್ ಇರುತ್ತೆ. ಬಟ್ ಕ್ಲೀನಾಗಿ ಮೆಥಡನ್ನು ಫಾಲೋ ಮಾಡೋದ್ರಿಂದ ನಮಗೆ ಒಳ್ಳೆ ಚಪಾತಿ ಸಿಗುತ್ತೆ. ಚಪಾತಿ ಕಾಯಿಸ್ಕೋಬೇಕಾದ್ರೂ ಅಷ್ಟೇ ಸೊ ಲೈಟಾಗಿ ಆಯಿಲ್ ಮಾಡ್ಕೊಳ್ಳಿ. ವಿತ್ ಆಯಿಲೂ ಮಾಡ್ಬೋದು, ಇದನ್ನು ವಿತೌಟ್ ಆಯಿಲೂ ಮಾಡ್ಕೊಳ್ಬೋದು. ಇದು ನಮ್ಮ ಫಸ್ಟಿಗೆ ನೀವು ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ. ಸೊ ಏರ್ ಬಬಲ್ ಸ್ಟಾರ್ಟ್ ಆದ ತಕ್ಷಣವೇ ನೀವು ಇದನ್ನು ಫ್ಲಿಪ್ ಮಾಡ್ಕೊಂಡ್ಬಿಟ್ಟು ಒಂದು ಮೀಡಿಯಮ್ ಟು ಹೀಟ್ ಫ್ಲೇಮಲ್ಲೇ ನೀವು ಮಾಡ್ಕೊಳ್ಳಿ. ಇದನ್ನು ಕಾಯಿಸ್ಕೊಳ್ಳಿ, ಚಪಾತಿನ ಕಾಯಿಸ್ಕೊಳ್ಳಿ. ಇಲ್ಲ ಆವಾಗ ಮಾಯಿಶ್ಚರ್ ಕಂಟೆಂಟ್ ಒಳಗಡೆ ಹಾಗೆ ಇದ್ಬಿಟ್ಟು ಸಾಫ್ಟಾಗಿ ಬರುತ್ತೆ ನಿಮಗೆ ಚಪಾತಿ. ನೀವು ನೋಡ್ತಾ ಇರ್ಬೋದು ಚಪಾತಿನಲ್ಲಿ ಏರ್ ಫಾರ್ಮ್ ಆಗಿಬಿಟ್ಟು ಒಳಗಡೆ. ಸೊ ಹೀಗಾದಾಗ ನಿಮಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಬರುತ್ತೆ. ಮೊರಿಂಗಾ ಚಪಾತಿ ಜೊತೆಗೆ ನಿಮಗೆ ಒಳ್ಳೆ ಮಸಾಲ ಗ್ರೇವಿ ಆ ಥರದ್ದೆಲ್ಲ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಮೊಸರು ಕೂಡ ಯೂಸ್ ಮಾಡ್ಕೋಬೋದು. ಸೊ ಬಿಸಿ ಚಪಾತಿ ಮೇಲೆ 2 ಸ್ಪೂನ್ ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಒಂದು ಸ್ವಲ್ಪ ತಾದ್ಮೇಲೆ ತಿನ್ನೋದು ಅಂತ ಅಂದರೆ ಕ್ಯಾಸರಲಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಹಾರ್ಡ್ ಆಗೋ ಚಾನ್ಸಸ್ ಇರುತ್ತೆ.